ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂಥ ದರ್ಶನ್ ಅಂಡ್ ಗ್ಯಾಂಗ್ 60 ದಿನ ಕಳೆದು ಹೋಗಿದೆ. ಈಗ ಪ್ರಮುಖವಾಗಿ ಮನೆಯೂಟದ ವಿಚಾರವಾಗಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದ್ದು, ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೂಡ ಹಾಜರಾಗಿದ್ದಾರೆ. ದರ್ಶನ್ ಪರ ವಕೀಲ ಪ್ರಭುಲಿಂಗ ನಾವದಗಿ ಕೂಡ ಹಾಜರಾಗಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ನ್ಯಾಯಮೂರ್ತಿಗಳಿಂದ SPP ಪ್ರಸನ್ನ ಕುಮಾರ್ಗೆ ಪ್ರಶ್ನೆ ಮಾಡಲಾಗಿದೆ. ಏನು ಮಾಡಿದ್ರಿ SPP ಅವರೇ ಅಂತ. ಆ ಪ್ರಶ್ನೆ ಮಾಡಿದಾಗ ಇಲ್ಲ, ರಿಜೆಕ್ಟ್ ಮಾಡಿದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು. ನೋಡಿ, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಆರೋಪಿ ನಂಬರ್ 2 ಅವ್ರಿಗೆ ಜೈಲು ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ. ಹಾಗಾಗಿ ಮನೆ ಊಟ ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು. ಲೋವರ್ ಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿತ್ತು. ಈಗ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಗಿತ್ತು. ಹೈಕೋರ್ಟ್ನಲ್ಲಿ ಈಗ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಏನ್ ಮಾಡಿದ್ರಿ SPP ಅವರೇ ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ಗೆ ಮನೆಯೂಟ ಇಲ್ಲ. ಈಗ ಆದೇಶ ಹೊರಬಿದ್ದಿದೆ. ದರ್ಶನ್ಗೆ ಮನೆಯೂಟ ಇಲ್ಲ. ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಸೆಪ್ಟೆಂಬರ್ 5ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಸೆಪ್ಟೆಂಬರ್ 5ರವರೆಗೂ ಕೂಡ ದರ್ಶನ್ಗೆ ಮನೆಯೂಟ ಇಲ್ಲ. ಅಂದ್ರೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಅರ್ಜಿ ಸಲ್ಲಿಕೆ ಆಗಿತ್ತು. ಏಕ ಸದಸ್ಯ ಪೀಠದ ಮುಂದೆ ಅರ್ಜಿ ಆಗಮಿಸಿತ್ತು. ಅರ್ಜಿಯನ್ನ ಕೈಗೆತ್ತಿಕೊಂಡಂತ ನ್ಯಾಯಮೂರ್ತಿಗಳು ವಿಚಾರಣೆಯನ್ನು ನಡೆಸಿ 5ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ 5ನೇ ತಾರೀಕಿನವರೆಗೂ ದರ್ಶನ್ಗೆ ಮನೆಯೂಟ ಇಲ್ಲ, ಮನೆಯೂಟ ಸಿಗೋದಿಲ್ಲ. ನೋಡಿ, ಜೈಲು ಅಧಿಕಾರಿಗಳು ಕೂಡ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಊಟದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ಲೋಪ ಆಗೋದಿಲ್ಲ ಅಂತ. ಈಗ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸೆಪ್ಟೆಂಬರ್ 5ವರೆಗೂ ಕೂಡ ದರ್ಶನ್ಗೆ ಮನೆ ಊಟ ಇಲ್ಲ. ಅಂದರೆ 5ನೇ ತಾರೀಕು ವಿಚಾರಣೆ ನಡೆಸಿ ಆ ಬಳಿಕ ಅವರಿಗೆ ಮನೆ ಊಟ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಸುನಿಲ್? ನಾಗೇಂದ್ರ, ದರ್ಶನ್ಗೆ ಸಂಬಂಧಪಟ್ಟಂತೆ ಮನೆ ಊಟ ನೀಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವಾರು ದಿನಗಳಿಂದ ವಾದ ಮತ್ತು ಪ್ರತಿವಾದಗಳು ನಡೀತಾನೆ ಇತ್ತು. ಕೊನೆಗೆ ಕೋರ್ಟು ಜೈಲಿನ ಅಧಿಕಾರಿಗಳ ಬಳಿ ಈ ರೀತಿಯ ಒಂದು ಆರೋಪಿಗೆ ಮನೆ ಊಟವನ್ನು ಕೊಡೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದನ್ನು ಕೂಡ ಕೇಳಿತ್ತು. ಆದರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಆ ರೀತಿ ಮನೆ ಊಟವನ್ನು ಕೊಡೋದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಜೈಲಲ್ಲಿ ಹೈಜೀನಿಕ್ ಆಗಿರುವಂಥ ಊಟವನ್ನು ಕೊಡಲಾಗ್ತಿದೆ. ಅದನ್ನು ಎಲ್ಲ ಕೈದಿಗಳಿಗೂ ಕೂಡ ಅದೇ ಒಂದು ಊಟವನ್ನು ಕೊಡ್ತಾ ಇರುವಂಥದ್ದು. ಯಾರಿಗೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆ ಆಗ್ತಿಲ್ಲ ಅನ್ನುವಂಥದ್ದು ವರದಿಯನ್ನು ಕೂಡ ನೀಡಿತು. ಇದರ ಬೆನ್ನಲ್ಲೇ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ದರ್ಶನ್ ಪರ ವಕೀಲರು ಇವತ್ತು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಂತಹ ನ್ಯಾಯಾಲಯ ತುಂಬನೇ ಬೇಗನೆ ಇದರೊಂದು ವಿಚಾರಣೆಯನ್ನು ಮುಗಿಸಿದೆ. ಯಾಕೆಂತ ಹೇಳಿದರೆ SPP ಕಡೆಯಿಂದ ಈಗಾಗಲೇ ಜೈಲಿನ ಅಧಿಕಾರಿಗಳು ಕೈಗೊಂಡಿರುವಂಥ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಸದ್ಯಕ್ಕೆ ಈ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಆದೇಶವನ್ನು ಕೂಡ ಹೊರಡಿಸಿಲ್ಲ. ಸೆಪ್ಟೆಂಬರ್ 5ನೇ ತಾರೀಕಿಗೆ ಈ ಒಂದು ಪ್ರಕರಣದ ವಿಚಾರಣೆಯನ್ನು ಮುಂದೂಡಿ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ದರ್ಶನ್ಗೆ ಜೈಲಿನ ಅಧಿಕಾರಿಗಳು ಜೈಲಲ್ಲಿ ಏನು ಊಟವನ್ನು ನೀಡ್ತಾರೆ ಅದೇ ಊಟವನ್ನು ತಿನ್ನಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದ ಮನೆಯಿಂದ ಯಾವುದೇ ರೀತಿಯ ಊಟವನ್ನು ಕೂಡ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿದೆ. ನಾಗೇಂದ್ರ, ಈಗ ಸುನಿಲ್ ನೋಡಿ, ಪ್ರಮುಖವಾಗಿ ಜೈಲಿನ ವಿಚಾರವಾಗಿ ಮಾತನಾಡೋದಾದ್ರೆ ಅಲ್ಲಿ ಎಲ್ಲ ಸಾಮಾನ್ಯ ಕೈದಿಗಳು ಕೂಡ ಕೊಡುವಂಥ ಊಟವನ್ನು ದರ್ಶನ್ಗೆ ಕೊಡಲಾಗುತ್ತೆ. ಇದೆಲ್ಲದ ನಡುವೆ ಎಲ್ಲೋ ಒಂದು ಕಡೆ ಅಲ್ಲಿ ಒಂದಷ್ಟು ಅವರಿಗೆ ಬೇಕಾಗಿರುವಂಥ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ತಾ ಇತ್ತು. ಜೈಲಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನು ಕೂಡ ಕೊಡ್ತಾ ಬಂದಿದ್ರು. ಆದರೆ ಯಾಕೆ ಇಂಥ ಒಂದು VIP ಹೋದಾಗ ಅವ್ರಿಗೆ ಮಾತ್ರ ಅನುಮತಿಗಳು ಸಿಗುವಂಥ ಕೆಲಸಗಳಾಗುತ್ತೆ, ಅರ್ಜಿನ ಸಲ್ಲಿಕೆ ಮಾಡುವಂಥ ಕೆಲಸಗಳಾಗುತ್ತೆ, ಸಾಮಾನ್ಯ ಕೈದಿಗಳಿಗೆ ಯಾಕೆ ಇಂಥ ಅವಕಾಶಗಳು ಸಿಗೋದಿಲ್ಲ? ಅದರ ಬಗ್ಗೆ ಮಾತನಾಡೋದಾದ್ರೆ ಸುನಿಲ್.
ಎಸ್ ನಾಗೇಂದ್ರ, ಸಾಮಾನ್ಯ ಕೈದಿಗಳು ಯಾರು ಇರ್ತಾರೆ ಜೈಲಿಗೆ ಹೋಗ್ತಾರೆ ಅವರು ಫೈನಾನ್ಷಿಯಲಿ ಅಷ್ಟು ಅಫೋರ್ಡ್ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇರಲ್ಲ. ಯಾವುದೋ ಒಂದು ಕಾರಣಗಳಿಗೋಸ್ಕರ ಅರೆಸ್ಟ್ ಆಗಿ ಜೈಲಿಗೆ ಹೋಗಿರ್ತಾರೆ. ಆ ಜೈಲಿನಲ್ಲಿ ಇರುವಂಥವ್ರು, ಜೈಲಿನ ಅಧಿಕಾರಿಗಳು ಏನು ಊಟವನ್ನು ಕೊಡ್ತಾರೆ ಅದನ್ನೇ ತಿಂತಾ ಇರ್ತಾರೆ. ಆದರೆ ಇಲ್ಲಿ ದರ್ಶನ್ ಮಂಡಿಸಿರುವಂಥ ವಾದ ಏನು ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ತಾನು ಒಬ್ಬ ಸಿನಿಮಾ ನಟ ಆಗಿದ್ದೀನಿ, ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಸಿನಿಮಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ತನಗೆ ಮನೆಯ ಊಟ ಸಿಕ್ಕಿದ್ರೆ ಅದು ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಆದರೆ ನ್ಯಾಯಾಲಯ ಈ ವಿಚಾರದಲ್ಲಿ, ನ್ಯಾಯಾಲಯ ಇರ್ಬೋದು, ಅದೇ ರೀತಿಯಲ್ಲಿ ಜೈಲ್ ಅಧಿಕಾರಿಗಳು ಇರ್ಬೋದು, ಅವರು ಈ ವಿಚಾರದಲ್ಲಿ ಕೈಗೊಂಡಿರುವಂಥ ನಿರ್ಧಾರ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಎಲ್ಲೂ ಕೂಡ ಅವರು ಮನವಿಯನ್ನು ಸಲ್ಲಿಸಿದ್ರು ಕೂಡ ಇಲ್ಲ, ಆ ರೀತಿ ಅವಕಾಶ ಇಲ್ಲ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾರಿಗೂ ಕೂಡ ಹೊರಗಡೆಯಿಂದ ಮನೆ ಊಟವನ್ನು ತರಿಸ್ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ಎತ್ತಿ ಹಿಡಿದಿದ್ದಾರೆ. ಈವನ್ ಜೈಲಿನ ಅಧಿಕಾರಿಗಳು ಕೂಡ ದರ್ಶನ ಮನವಿಯನ್ನು ತಿರಸ್ಕಾರವನ್ನು ಮಾಡಿದರು. ಅದೇ ರೀತಿಯಲ್ಲಿ ಕೋರ್ಟ್ನಲ್ಲೂ ಕೂಡ ಒಂದು ವೇಳೆ ದರ್ಶನಿಗೆ ಜೈಲಿನ ಊಟವನ್ನು ತರಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಕೋರ್ಟ್ ಕೂಡ ಇದೇ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದೆ. ಎಲ್ಲ ಕೈದಿಗಳು ಯಾವ ರೀತಿಯಲ್ಲಿ ಊಟವನ್ನು ಸೇವನೆ ಮಾಡ್ತಿದ್ದಾರೋ ಅದೇ ಊಟವನ್ನು ಸೇವನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳಿರುವಂಥದ್ದು. ಸೊ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವ್ರು ಅಥವಾ ಅರ್ಜಿಯನ್ನು ಸಲ್ಲಿಸಿರುವಂಥವ್ರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಅದನ್ನು ಹೊರತುಪಡಿಸಿ ಬೇರೆ ಅವಕಾಶಗಳು ಸಿಗಲ್ಲ ಅನ್ನುವಂಥದ್ದು ಈ ಒಂದು ಪ್ರಕರಣದ ಮೂಲಕ ಕೂಡ ಸ್ಪಷ್ಟ ಆಗ್ತಾ ಇರುವಂಥದ್ದು. ನಾಗೇಂದ್ರ, ಸುನಿಲ್, ಈಗ ಕಾಲಾವಕಾಶವನ್ನು ಕೇಳಿದ್ದಾರೆ ದರ್ಶನ್ ಪರ ವಕೀಲರು. ಒಂದು ವೇಳೆ ನ್ಯಾಯಮೂರ್ತಿಗಳು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೆ ಆದರೆ ಅಲ್ಲಿ ಯಾವ ರೀತಿಯಾದಂಥ ವಾದ ಮಂಡನೆ ಆಗುತ್ತೆ, ಏನು ಮಾಡಬಹುದು ಸುನಿಲ್? ನಾಗೇಂದ್ರ, ಒಂದು ವೇಳೆ ಕೋರ್ಟ್ನಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇದೆ. ಸೊ ಆ ವಿಚಾರಣೆ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ದರ್ಶನ್ ಪರ ವಕೀಲರು ದರ್ಶನಿಗೆ ಏನಾದರೂ ಅನಾರೋಗ್ಯದ ಕಾರಣವನ್ನು ನೀಡುವಂಥದ್ದು ಅಥವಾ ಬೇರೆ ಏನಾದರೂ ಸಮರ್ಪಕವಾದಂತಹ ಕಾರಣವನ್ನು ನೀಡಿದೆ ಆದಲ್ಲಿ ಆಗ ಕೋರ್ಟು ಈ ಒಂದು ವಾದವನ್ನು ಕೇಳಿಸ್ಕೊಳ್ಳುತ್ತೆ. ಆದರೆ ಇದೇ ರೀತಿಯಾದಂತಹ ನಿರ್ಧಾರವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಹೇಳೋಕ್ಕಾಗಲ್ಲ. ಯಾಕೆಂತ ಹೇಳಿದರೆ ಈಗಾಗಲೇ ಸರ್ಕಾರಿ ಪರ ವಕೀಲರು ಯಾವುದೇ ಕಾರಣಕ್ಕೂ ಕೂಡ ಮನೆ ಊಟ ಕೊಡುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಜೈಲಿನ ಮ್ಯಾನ್ಯುವಲ್ನಲ್ಲಿ ಇರುವಂತಹ ನೀತಿ ನಿಯಮಗಳು, ಆ ರೂಲ್ಸ್ ಏನು ಹೇಳುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಇದೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಕೋರ್ಟ್ನಿಂದಲೂ ಕೂಡ ಈ ಜೈಲಿನಲ್ಲಿ ದರ್ಶನ್ ಅವರಿಗೆ ಮನೆ ಊಟವನ್ನು ಕೊಡೋದಕ್ಕೆ ಅನುಮತಿಯನ್ನು ಕೊಡುವಂಥ ಸಾಧ್ಯತೆ ತುಂಬ ಕಡಿಮೆ ಅಂತಲೇ ಕಂಡು ಬರ್ತಾ ಇರುವಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಮನೆ ಊಟಕ್ಕೆ ಅನುಮತಿ ಸಿಕ್ಕಿಲ್ಲ, 5ನೇ ತಾರೀಕಿಗೆ ವಿಚಾರಣೆನ ಮುಂದೂಡಲಾಗಿದೆ. ಮತ್ತೊಂದು ಕಡೆ FSLನ 70% ರಿಪೋರ್ಟ್ ಪೊಲೀಸರ ಕೈಗೆ ಸೇರಿದೆ. ಇನ್ನು ಕೇವಲ 30% ರಿಪೋರ್ಟ್ ಮಾತ್ರ ಬಾಕಿ ಇರೋದು. 70%ನಷ್ಟು ಈಗ FSL ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದೆ. ಈಗ ದರ್ಶನ್ ಅಂಡ್ ಗ್ಯಾಂಗ್ನ ಭವಿಷ್ಯ 3 ದಿನದಲ್ಲೇ